ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹೀಗೆ ಕೊನೆಯ ಕ್ಷಣ ಲಾಸ್ಟ್ ಮೂಮೆಂಟಲ್ಲಿ ನೀವು 10 ಅಂಕದ ಪ್ರಶ್ನೆಯಲ್ಲಿ ನಕ್ಷೆಯನ್ನು ಗುರುತಿಸುವುದನ್ನು ಸಂಬಂಧಪಟ್ಟಂಥ ನೋಡ್ಕೊಳ್ಳಿ. ಇಷ್ಟು ನೋಡಿಕೊಂಡು ಸಾಕು, ನಿಮಗೆ 10 ಅಂಕ ಬರುತ್ತೆ. ಅಲ್ಲಿ ನಿಮಗೆ ನೋಡೋದಾದರೆ ಮೊದಲನೇ ಬರೋದು ತಕ್ಷಶಿಲ, ಅದು ಸಂಬಂಧಪಟ್ಟಂಥ ಬರೆಯೋದು. ಅದರ ವಾಕ್ಯ ಹೆಂಗೆ ಬರುತ್ತೆ ಅಂದರೆ, ತಕ್ಷಶಿಲ ಎಂಬುದು ಒಂದು ಪಾಕಿಸ್ತಾನದಲ್ಲಿದೆ, ಅದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು, ಇಲ್ಲಿ ಪ್ರಮುಖ ಒಂದು ವಿಶ್ವವಿದ್ಯಾಲಯ ಇದೆ ಅಂತ ಬರೆದ್ರೆ 1 ಅಂಕ ಕೊಡ್ತಾರೆ. ಹಾಗೆ ಹರಪ್ಪ ಎಂಬುದು ಅತ್ಯಂತ ಪ್ರಾಚೀನ ಹಳೆಯ ನಾಗರಿಕತೆಯಲ್ಲಾಗಿದೆ. ಇದನ್ನು 1921ರಲ್ಲಿ ಡಾಕ್ಟರ್ ದಯಾನಂದ್ ಸೇನಾನಿಯವರು ಸಂಶೋಧಿಸಲ್ಪಡ್ತಾರೆ. ಹಾಗೆ ಬರೀಬೇಕು ನಾವು. ಹಾಗೆ ಪಾಟ್ಲಿಪುತ್ರ ಎಂಬುದನ್ನು ಪ್ರಸ್ತುತ ಪಟ್ನಾ ಎಂದು ಕರಿತೀವಿ, ಬಿಹಾರ ಪ್ರಾಂತ್ಯದ ರಾಜಧಾನಿಯಾಗಿದೆ, ಗುಪ್ತರ ಮೌರ್ಯರ ಕಾಲದಲ್ಲಿ ರಾಜಧಾನಿಯಾಗಿ ಆಳ್ವಿಕೆ ಪಟ್ಟಿದೆ. ಇನ್ನು ದಂಡಿ, ಇದು ಪಶ್ಚಿಮ ತೀರದಲ್ಲಿದೆ. ಸೊ ಇದು ಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯಿತು, ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತಿದೆ ಅಂತ ಬರೀಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿದ್ದು ಜಲಿಯನ್ ವಾಲಾಬಾಗ್, ಇದು 1919ರಲ್ಲಿ ಏಪ್ರಿಲ್ 13ರಂದು ಜನರಲ್ ಡಯರ್ ಎಂಬುವನು ಏನು ಮಾಡ್ತಾನಂದರೆ ಜನರನ್ನು ಹತ್ಯಾಕಾಂಡದಲ್ಲಿ ಇಲ್ಲಿ ಹತ್ಯೆ ಮಾಡಲಾಗತ್ತೆ. ಇನ್ನು ದೆಹಲಿ ನೋಡ್ಕೊಳ್ಳಿ, ಇದು ಯಮುನಾ ನದಿಯ ದಂಡೆಯ ಮೇಲಿದೆ, ದೆಹಲಿ ಸುಲ್ತಾನರ ಒಂದು ರಾಜಧಾನಿಯಾಗಿತ್ತು, ಇಲ್ಲಿ ಕೆಂಪು ಕೋಟೆ, ನಿಮಗೆ ಜಾಮಿದಿ ಮಸೀದಿ ಇರುತ್ತೆ ಅಂತ ಬರೀಬೇಕಾಗುತ್ತೆ. ಹಾಗೆ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು, ಬಾಗಲಕೋಟೆಯಲ್ಲಿದೆ, ಇದು ವಾತಾಪಿ ಇದರ ರಾಜಧಾನಿ ಆಗಿದೆ ಅಂತ ಬರ್ಕೊಳ್ಳಿ. ಇನ್ನು ಪ್ರಮುಖವಾಗಿದ್ದು ಕಂಚಿ ಅನ್ನೋದು ಪಲ್ಲವರ ರಾಜಧಾನಿಯಾಗಿತ್ತು, ಪಲ್ಲವರು ಜೈನ ಮತ್ತು ಸೈನ್ಯ ಪಂಥಗಳು ಇಲ್ಲಿ ಆಳ್ವಿಕೆಪಟ್ಟವು. ಕಲ್ಕತ್ತಾ ಎಂಬುದೊಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರಾಜಧಾನಿಯಾಗಿತ್ತು, ಇಲ್ಲಿ ಸಮೀಪದಲ್ಲಿ ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಪರಮಹಂಸರ ಒಂದು ಮಠ ಇದೆ ಅಂತ ಹೇಳಬೇಕಾಗುತ್ತೆ. ಆಗ್ರಾ, ಇದು ದೆಹಲಿಯ ಸಮೀಪದಲ್ಲಿ ಕಂಡುಬರುತ್ತೆ, ಇದು ಶಹಜಾನ್ ಮತ್ತು ಆಗ್ರಾ ತಾಜ್ ಮಹಲ್ ನಿರ್ಮಿಸಿದ್ದಾನೆ ಅಂತ ಬರೀಬೇಕು. ದೇವಗಿರಿ ಏನದಪ್ಪ ರಾಜಧಾನಿ, ಮೊಹಮ್ಮದ್ ತುಘಲಕನ ಇಲ್ಲಿ ಹೊಸ ರಾಷ್ಟ್ರ ಕಟ್ಟಿದನು, ಹಾಗೂ ಮಂಗೋಳರ ದಾಳಿಯನ್ನು ತಡೆಯಲು ದೌಲತ್ ಎಂದು ಹೆಸರು ಇಟ್ಟನು ಅಂತ ಹೇಳಬೇಕು. ಹಂಪೆ, ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ಇಲ್ಲಿ ಕಲ್ಲಿನ ರಥ, ವಿರೂಪಾಕ್ಷ ದೇವಾಲಯ ಇದೆ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಬರೆದು ನಿಮಗೆ ಪಾನಿಪತ್ ಮತ್ತು ಮೇರತ್. ಪಾನಿಪತ್ ಎಂಬುದು ಒಂದು ಯುದ್ಧದ ಹೆಸರು ಭೂಮಿ, ಇದು 2 ಕದನ ನಡೆದಿವೆ. ಮೊದಲನೇ ಪಾನಿಪತ್ ಕದನ 1526, ಎರಡನೇ ಪಾನಿಪತ್ ಕದನ 1556. ಇಷ್ಟು ಬರೆಯೋಕ್ಕಾಗುತ್ತೆ, ಎಷ್ಟು ಬರೆದ್ರೆ 1 ಅಂಕ ಕೊಡ್ತಾರೆ. ಇನ್ನು ಮೀರತ್, ಇದು ಪ್ರಥಮ ಏನಾಗಿತ್ತಂದರೆ ಇಲ್ಲಿ ಭಾರತ ಸಂಗ್ರಾಮಕ್ಕೆ ನಡೆಯುತ್ತೆ ಅಂತ ನೀವು ಬರೀಬೇಕು. ಇಷ್ಟು ನೋಡ್ಕೊಳ್ಳಿ, ಇಷ್ಟು ಸ್ಥಳಗಳನ್ನು ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ 20 ಸ್ಥಳಗಳನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಸೊ ಯಾವ ರೀತಿ ನಕ್ಷೆಯನ್ನು ಗುರುತಿಸೋದು ನೋಡಿ. ಸೊ ನಕ್ಷೆಯನ್ನು ಗುರುತಿಸೋದು ತುಂಬಾ ಈಜಿ ಇರುತ್ತೆ. ನಕ್ಷೆದಲ್ಲಿ ನೋಡಿ, ತಕ್ಷಶಿಲ ಪಾಕಿಸ್ತಾನ ಭಾಗದಲ್ಲಿ ಬರುತ್ತೆ, ತಕ್ಷಶಿಲ. ಹರಪ್ಪ ನೋಡ್ಕೊಳ್ಳಿ, ಹರಪ್ಪ ತಕ್ಷಶಿಲ ತಳಗೆ ಬರುತ್ತೆ, ಹರಪ್ಪನು ಕೂಡ ಪಾಕಿಸ್ತಾನದ ಒಂದು ಮಧ್ಯಭಾಗದ ಒಂದು ಬರುತ್ತೆ. ಜಲಿಯನ್ ವಾಲಾಬಾಗ್ ಜಮ್ಮು ಕಾಶ್ಮೀರದ ಒಂದು ತೀರದಲ್ಲಿ ತಳಗಡೆ ಬರುತ್ತೆ. ಪಾನಿಪತ್ ನೋಡ್ಕೊಳ್ಳಿ. ಆಗ್ರಾ ನೋಡಿ, ದೇವಗಿರಿ. ಸೊ ಕರ್ನಾಟಕದಲ್ಲಿ ಬರುವಂಥ ಪ್ರಮುಖ ಸ್ಥಳಗಳಂದರೆ ಬಿಜಾಪುರ, ಬಾದಾಮಿ, ಹಂಪಿ, ಇಷ್ಟು ಹಳೇಬೀಡು ಅಂತಿದೆ ನೋಡಿ. ಹಾಗೆ ಶ್ರೀರಂಗಪಟ್ಟಣ ನೋಡ್ಕೊಳ್ಳಿ. ಹಾಗೆ ಪಾಂಡಿಚೇರಿ. ಮೋಸ್ಟಲ್ಲಿ ನಿಮಗೆ ಕೇಳುವಂಥದ್ದು ಕಲ್ಕತ್ತಾ ಕಾಣ್ತಾರೆ, ಕಲ್ಕತ್ತಾ. ಹಾಗೆ ಪಾಟ್ಲಿಪುತ್ರ ಕೇಳ್ಬೋದು. ಸೊ ಇಷ್ಟು ನಕ್ಷೆಯನ್ನು ಕಂಪ್ಲೀಟ್ ನೋಡ್ಕೊಳ್ಳಿ. ಸೊ ದಂಡಿ, ಬಾಂಬೆ, ಬಿಜಾಪುರ, ಇಷ್ಟು ಹಳೇಬೀಡು ಎಂಬುದು ನಾನು ಗುರುತಿಸಿ ಕೇಳ್ಬೋದು. ಸೊ ನೋಡ್ಕೊಳ್ಳಿ ನಕ್ಷೆನ ಕಂಪ್ಲೀಟಾಗಿ. ಪಾಟ್ಲಿಪುತ್ರವನ್ನು ಗುರುತಿಸಿದೆ ನೋಡಿ, ನೇಪಾಳದ ಒಂದು ತೀರದಲ್ಲಿ ತಳಗಡೆ ಬರುವಂಥ ಪಾಟ್ಲಿಪುತ್ರ. ಬಿಟ್ಟರೆ ಬಾಂಬೆ, ಸೊ ಬಾಂಬೆ ನಿಮಗೆ ಕಾಣ್ತಿರ್ಬೋದು, ಬಾಂಬೆನ ನೋಡಿ. ಸೊ ಬಾಂಬೆ ಏನು ಮಾಡುತ್ತಂದರೆ ಅರಬ್ಬಿ ಸಮುದ್ರದ ಒಂದು ದಂಡೆಯ ಮೇಲೆ ಇದೆ. ಓಕೆ, ದೆಹಲಿ ನೋಡಿ, ದೆಹಲಿ ಯಮುನಾ ಒಂದು ನದಿಯ ದಂಡೆಯ ಮೇಲೆ ಹುಟ್ಟಿದೆ ದೆಹಲಿ. ಸೊ ಇಷ್ಟು ನೋಡ್ಕೊಳ್ಳಿ ನಾಳಿನ ಒಂದು ಇವತ್ತಿನ ಎಕ್ಸಾಮ್ಗೆ. ಓಕೆ, ಇಷ್ಟು ಪ್ರಿಪೇರ್ ಆಗಿ. ಈಗಾಗಲೇ ಒಂದು ವಿಡಿಯೋ ಮಾಡಲಾಗಿದೆ ನೋಡಿ, ಮ್ಯಾಥ್ಸ್ ದ ಫಾಲೋಯಿಂಗ್ ಇರೋದು, ಫಿಲ್ಲಿಂಗ್ ದ ಬ್ಯಾಂಕ್ಸ್ ಎಲ್ಲ ಸಂಬಂಧಪಟ್ಟಂಥ ವಿಡಿಯೋ ಮಾಡಲಾಗಿದೆ. ಹಾಗೆ ಕಾಲಾನುಕ್ರಮ ಸಂಬಂಧಪಟ್ಟಂಥ ವಿಡಿಯೋ ಮಾಡಲಾಗಿದೆ. ಸೊ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋನ ಶೇರ್ ಮಾಡ್ಕೊಂಡು ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.